ನೋಡಿ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋಕೆ ಒಂದು 1/4 kg ಧನಿಯಾ ತಗೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಚೆನ್ನಾಗಿ ಗಮ್ ಅನ್ನೋವರೆಗೂ. ನೋಡಿ ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಉರಿಬೇಕು. ಪ್ರೆಸ್ ಮಾಡಿದಾಗ ಬ್ರೇಕ್ ಆಗುತ್ತೆ. ಕಟ್ಟುಮ್ ಅನ್ಬೇಕು. ಇವಾಗ ಬಾಯಿಗೆ ಹಾಕೊಂಡ್ರೆ ಸಣ್ಣ ಉರಿಯಲ್ಲಿ ಹುರಿದ್ರೆ ಸಿಹಿಯೋದಿಲ್ಲ, ಗಮ್ ಅಂತ ಆರಾಮ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಿದ್ನ. ಇಲ್ಲಿ 150 ಗ್ರಾಮು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ತೊಟ್ಟೆಲ್ಲ ತೆಗ್ದಿರ್ಬೇಕು. ಒಂದು 50 ಗ್ರಾಮು ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೋಬೇಕು ಚೆನ್ನಾಗಿ. ಎಲ್ಲ ಲೋ ಫ್ಲೇಮಲ್ಲೇ ಹುರಿಬೇಕು. ಈ ಥರ ಕ್ರಿಸ್ಪಿ ಆಗಬೇಕಿದು. 50 ಗ್ರಾಮು ಕಡಲೆಬೇಳೆ ಹುರ್ಕೋಬೇಕು. ಇದು ಲೋ ಫ್ಲೇಮಲ್ಲೇ ಗಮ್ ಅನ್ನೋವರೆಗೂ ಹುರ್ಕೋಬೇಕು. ನೋಡಿ ಇದು ಲೈಟ್ ಬ್ರೌನಿಶ್ ಆಗಬೇಕು. ತೆಗೆದ್ಬಿಡ್ಬೇಕು ಇವಾಗ. ಜೀರಿಗೆ ತಗೊಂಡಿದ್ದೀನಿ ಒಂದು 50 ಗ್ರಾಮು. ಜೀರಿಗೆ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ಒಂದು 2 ರಿಂದ 3 ನಿಮಿಷದವರೆಗೂ ಸಾಕು ಹುರ್ಕೊಂಡಿದ್ದು ಜೀರಿಗೆನ. ಬಾಯಿಗೆ ಹಾಕೊಂಡ್ರೆ ಕಟ್ಟು ಅನ್ನುತ್ತೆ, ಗೊತ್ತಾಗ್ಬಿಡುತ್ತೆ ಅವಾಗ ಹುರಿದಿದೆ ಚೆನ್ನಾಗಿ ಅಂತ. 1 ಟೇಬಲ್ ಸ್ಪೂನು ಮೆಣಸು ಹಾಕೋಬೇಕು. ಮೆಣಸು ಒಂದು 2 ನಿಮಿಷ ಹುರ್ಕೋಬೇಕು. ಇವಾಗ ಇದು 2 ನಿಮಿಷ ಆಗಿದೆ. ಮೆಂತ್ಯ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಅಂದ್ರೆ 10 ಗ್ರಾಮು. 1 ಟೇಬಲ್ ಸ್ಪೂನ್ ಅಂದ್ರೆ 10 ಗ್ರಾಮು. ನೀವು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಚಟಪಟ ಅನ್ನೋವರೆಗೂ ಹುರ್ಕೋಬೇಕಿದ್ನ. ನೋಡಿ ಇದಾಗಿದೆ. ಚಟ್ಪಟ್ ಅಂತ ಇರುತ್ತೆ, ಅವಾಗ ಆಫ್ ಮಾಡಿಬಿಡ್ಬೇಕು. ಒಂದು 20 ರೂಪಾಯಿದು ಹಿಂಗ್ ಸಿಗತ್ತೆ SSP ಇದು. ಇದು ಒಂದು ಪ್ಯಾಕೆಟ್ ತಗೋಬೇಕು. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಒಂದು ಕಪ್ ಅಷ್ಟು ಕರಿಬೇವಿನ ಸೊಪ್ಪು ತಗೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ಹಿಂಗಂದ್ರೆ ಪೌಡರ್ ಹಾಕ್ಬಿಡ್ಬೇಕು. ಅಲ್ಲಿವರೆಗೂ ಹುರ್ಕೋಬೇಕು. ಇದಕ್ಕೆ ಒಂದು ಅರಿಶಿನ ಕೊಂಬಾರ ಹಾಕೋಬಹುದು, ಇಲ್ಲಾಂದ್ರೆ 1 ಟೀ ಸ್ಪೂನು ಅರಿಶಿನ ಹಾಕೊಂಡು ಮೆಣಸಿನ್ಕಾಯಿ ಧನಿಯಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೋಬಹುದು, ಇಲ್ಲಾಂದ್ರೆ ಮಿಲ್ಗೂ ಹಾಕ್ಸ್ಕೋಬಹುದು. ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೊತೀನಿ ಇವಾಗ ನಾನು. ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು. ನೋಡಿ ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ವಿ. 2-3 ಸತಿ ಜಲ್ದಿ ಆಡ್ಕೋಬೇಕು, ಅವಾಗ ಈವನ್ ಆಗಿ ಮಿಕ್ಸ್ ಆಗತ್ತೆ. ಇದನ್ನ ನೀವು ಸಾಂಬಾರು, ಹುಳಿ ಸಾರು, ಅವರೆಕಾಯಿ ಹುಳಿ, ಕರ್ಮೀನ್ ಸಾರು, ಎಣ್ಗಾಯಿ ಕೂಡ ಮಾಡ್ಬೋದು. ಇದರಲ್ಲಿ ಪುಳಿಯೋಗರೆ ಕೂಡ ಮಾಡ್ಬೋದು, ತಿಳಿಸಾರು ಮಾಡ್ಬೋದು. ಎಲ್ಲ ರೆಸಿಪಿನೂ ಈಸಿಯಾಗಿ ಮಾಡ್ಕೋಬಹುದು. ಸಾಂಬಾರ್ ಪೌಡರ್ ಆಲ್ ಇನ್ ಒನ್ ಇದು. ಈ ಮನೇಲಿ ಇದ್ರೆ ಎಮರ್ಜೆನ್ಸಿಗೆ ಈ ತರ ಮಾಡ್ಕೊಳ್ಳಿ. ಅರ್ಧ kg ಸಾಂಬಾರ್ ಪೌಡರ್ ಆಗಿದೆ ಇದು. ರೆಸಿಪಿ ಏನಾರ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.